ನೀವು ಸಾಯುವ ಕನಸು ಕಂಡರೆ ಅದು ಒಳ್ಳೆಯದು ಅಥವಾ ಕೆಟ್ಟದ್ದೇ? ಕನಸುಗಳು ನಿಜ ಜೀವನದೊಂದಿಗೆ ಆಳವಾದ ಸಂಪರ್ಕವನ್ನು ಹೊಂದಿದೆ, ಏಕೆಂದರೆ ಕನಸುಗಳು ಭವಿಷ್ಯದ ಸೂಚನೆಗಳನ್ನು ಹೇಳುತ್ತವೆ. ಒಬ್ಬ ವ್ಯಕ್ತಿಯು ವಿವಿಧ ಕನಸುಗಳನ್ನು ಹೊಂದಿರುತ್ತಾನೆ. ಈ ಕನಸುಗಳಲ್ಲಿ ಕೆಲವು ಸಂತೋಷವಾಗಿದ್ದರೆ ಕೆಲವು ತುಂಬಾ ಭಯಾನಕವಾಗಿರುತ್ತವೆ. ವಿಶೇಷವಾಗಿ ಒಬ್ಬ ವ್ಯಕ್ತಿಯು ತನ್ನ ಸಾವನ್ನು ಕನಸಿನಲ್ಲಿ ನೋಡಿದಾಗ ಅವನು ಭಯಪಡುತ್ತಾನೆ. ಆದರೆ ಕನಸಿನಲ್ಲಿ ಸಾವನ್ನು ನೋಡುವುದು ಅಥವಾ ಅಪರಿಚಿತ ವ್ಯಕ್ತಿಯ ಮರಣವನ್ನು ಕನಸಿನಲ್ಲಿ ನೋಡುವುದು ಒಳ್ಳೆಯದು ಎಂದು ಹೇಳಲಾಗುತ್ತದೆ. ಕನಸಿನ ವಿಜ್ಞಾನದ ಪ್ರಕಾರ ನಿಮ್ಮ ಕನಸಿನಲ್ಲಿ ಸತ್ತ ವ್ಯಕ್ತಿಯನ್ನು ನೀವು ನೋಡಿದರೆ ಆ ವ್ಯಕ್ತಿ ನಿಮಗೆ ತುಂಬಾ ವಿಶೇಷ ಮತ್ತು ನೀವು ಆ ವ್ಯಕ್ತಿಯೊಂದಿಗೆ ತುಂಬಾ ಅಂಟಿಕೊಂಡಿರುತ್ತೀರಿ ಎಂದರ್ಥ. ಆದರೆ ಒಬ್ಬ ವ್ಯಕ್ತಿಯು ಸತ್ತ ವ್ಯಕ್ತಿಯ ಬಗ್ಗೆ ಕನಸು ಕಂಡರೆ ಅದು ಒಳ್ಳೆಯದಲ್ಲ, ಏಕೆಂದರೆ ಸತ್ತ ವ್ಯಕ್ತಿಯನ್ನು ಮತ್ತೆ ಮತ್ತೆ ನೋಡುವುದು ಕೆಲವು ದೊಡ್ಡ ತೊಂದರೆಗಳನ್ನು ಸೂಚಿಸುತ್ತದೆ. ಕನಸಿನಲ್ಲಿ ಯಾರೊಬ್ಬರ ಸಾವನ್ನು ನೋಡುವುದು ನಿಮಗೆ ಒಳ್ಳೆಯ ಸಂಕೇತವಾಗಿದೆ. ಇದರ ಅರ್ಥ ನೀವು ಸುದೀರ್ಘ ಜೀವನವನ್ನು ನಡೆಸಲಿದ್ದೀರಿ. ನೀವು ಯಾವುದೇ ಸಮಸ್ಯೆಯೊಂದಿಗೆ ಹೋರಾಡುತ್ತಿದ್ದರೆ ನೀವು ಎಲ್ಲಾ ಸಮಸ್ಯೆಗಳಿಂದ ಮುಕ್ತರಾಗುತ್ತೀರಿ. ಇದರೊಂದಿಗೆ ನಿಮ್ಮ ಜೀವನದಲ್ಲಿ ಕೆಲವು ದೊಡ್ಡ ಬದಲಾವಣೆಗಳು ಸಂಭವಿಸಲಿದೆ ಎಂದರ್ಥ. ನಿಮ್ಮ ಕನಸಿನಲ್ಲಿ ಯಾವುದೇ ಕಾಯಿಲೆಯಿಂದ ಬಳಲುತ್ತಿರುವ ವ್ಯಕ್ತಿ ಅಥವಾ ಅನಾರೋಗ್ಯದ ವ್ಯಕ್ತಿಯ ಮರಣವನ್ನು ನಿಮ್ಮ ಕನಸಿನಲ್ಲಿ ನೋಡಿದರೆ ಅದು ನಿಮಗೆ ಹಾನಿಕಾರಕವಲ್ಲ, ಏಕೆಂದರೆ ಅಂತಹ ವ್ಯಕ್ತಿಯನ್ನು ಕನಸಿನಲ್ಲಿ ನೋಡುವುದು ಎಂದರೆ ಅನಾರೋಗ್ಯದ ವ್ಯಕ್ತಿಯ ಆರೋಗ್ಯವು ಶೀಘ್ರದಲ್ಲೇ ಸುಧಾರಿಸುತ್ತದೆ. ನಿಮ್ಮ ಸತ್ತ ತಂದೆಯನ್ನು ಕನಸಿನಲ್ಲಿ ನೋಡುವುದು ಸಕಾರಾತ್ಮಕ ಸಂಕೇತವಾಗಿದೆ. ನಿಮ್ಮ ಮೃತ ತಂದೆಯೊಂದಿಗೆ ಮಾತನಾಡುವುದು ಅಥವಾ ನಿಮ್ಮ ತಂದೆಯನ್ನು ಕನಸಿನಲ್ಲಿ ನೋಡುವುದು ಮಂಗಳಕರವಾಗಿದೆ. ನೀವು ಈ ಕನಸನ್ನು ನೋಡಿದರೆ ನಿಮ್ಮ ಜೀವನದಲ್ಲಿ ಸಂತೋಷ ಬರುತ್ತದೆ. ಸತ್ತವರ ಜೊತೆ ನೀವೇನಾದರೂ ನಿಮ್ಮ ಕನಸಿನಲ್ಲಿ ಮಾತನಾಡುತ್ತಿರುವ ಹಾಗೆ ಕಾಣಿಸಿದರೆ ಇದರಿಂದ ನಿಮ್ಮ ಬಯಕೆಗಳು ಶೀಘ್ರವಾಗಿ ಈಡೇರುತ್ತದೆ ಎಂಬ ಅರ್ಥವನ್ನು ಸೂಚಿಸುತ್ತದೆ. ಶವಪೆಟ್ಟಿಗೆಯಲ್ಲಿರುವ ದೇಹ ನಿಮ್ಮ ಕನಸಿನಲ್ಲಿ ಏನಾದರೂ ಕಂಡುಬಂದರೆ ಇದರಿಂದ ನಿಮಗೆ ತೊಂದರೆಗಳು, ಅಪಘಾತಗಳು ಸಂಭವಿಸುವ ಸಾಧ್ಯತೆ ಇದೆ. ಸಮಾಧಿಯ ಕನಸುಗಳು ಏನಾದರೂ ನಿಮಗೆ ಕಂಡುಬಂದರೆ ಇದರಿಂದ ನಿಮ್ಮ ಅದೃಷ್ಟದ ಸಮಯ ಬದಲಾಗುತ್ತದೆ ಮತ್ತು ಆರ್ಥಿಕವಾಗಿರುವ ಸಮಸ್ಯೆಗಳು ದೂರವಾಗಿ ಆರ್ಥಿಕವಾಗಿ ಬಲಿಷ್ಠರಾಗಿ ಮತ್ತು ಏಳಿಗೆಯನ್ನು ಸಾಧಿಸುತ್ತೀರಿ. ನಿಮ್ಮ ಹತ್ತಿರದವರು ಅಥವಾ ನಿಮ್ಮ ಸ್ನೇಹಿತರು ಏನಾದರೂ ಮೃತಪಟ್ಟಿದ್ದರೆ ಅವರು ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಂಡರೆ ಇದರಿಂದ ವ್ಯಾಪಾರ, ವ್ಯವಹಾರ, ಉದ್ಯಮದಲ್ಲಿ ಹೆಚ್ಚು ಯಶಸ್ಸನ್ನು ಗಳಿಸಿಕೊಳ್ಳುತ್ತೀರಿ. ಮೃತಪಟ್ಟಿರುವ ವ್ಯಕ್ತಿಯು ನಿಮ್ಮ ಕನಸಿನಲ್ಲಿ ಬಂದು ಏನಾದರೂ ಸಮಸ್ಯೆಗಳು ಆಗುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಿದರೆ ಅವುಗಳನ್ನು ಎಂದಿಗೂ ಸಹ ನಿರ್ಲಕ್ಷ್ಯ ಮಾಡಬೇಡಿ. ಅವುಗಳ ಕಡೆ ಹೆಚ್ಚು ಗಮನ ಹರಿಸುವುದು ಉತ್ತಮ. ಈ ರೀತಿ ನಿಮ್ಮ ಕನಸಿನಲ್ಲಿ ಬಂದು ಏನಾದರೂ ಹೇಳಿದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯ ಬದಲಾವಣೆ ಮಾಡಿಕೊಳ್ಳಿ. ಇದರಿಂದ ಅನೇಕ ರೀತಿಯ ಸಮಸ್ಯೆಗಳಿಂದ ಪಾರಾಗಬಹುದಾಗಿದೆ. ಹಿಂದೂ ಶಾಸ್ತ್ರಗಳ ಪ್ರಕಾರ ಸತ್ತವರು ಕನಸಿನಲ್ಲಿ ಕಾಣಿಸಿಕೊಂಡರೆ ಅಶುಭ ಎಂದು ಹೇಳಲಾಗುತ್ತದೆ. ಅವರ ಆತ್ಮಕ್ಕೆ ಮೋಕ್ಷಗಳು ಸಿಗದೇ ಇದ್ದರೆ ಮಾತ್ರ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಾರೆ ಎಂದು ಹೇಳಲಾಗುತ್ತದೆ. ಒಬ್ಬ ವ್ಯಕ್ತಿಯು ಅನಾರೋಗ್ಯದಿಂದ ಮರಣ ಹೊಂದಿದ್ದರೆ ಮತ್ತು ಕನಸಿನಲ್ಲಿ ನಿಮಗೆ ಆರೋಗ್ಯವಂತನಾಗಿ ಕಾಣಿಸಿಕೊಂಡರೆ ಅವನು ಒಳ್ಳೆಯ ಜನ್ಮ ಅಥವಾ ಸ್ಥಳವನ್ನು ಪಡೆದುಕೊಂಡಿದ್ದಾನೆ ಮತ್ತು ಈಗ ಅವನು ಸಂತೋಷವಾಗಿದ್ದಾನೆ ಎಂದರ್ಥ. ಪೂರ್ವಜರು ನಿಮ್ಮ ಕನಸಿನಲ್ಲಿ ನಿಮ್ಮನ್ನು ಆಶೀರ್ವದಿಸಿದರೆ ಭವಿಷ್ಯದಲ್ಲಿ ನೀವು ಕೆಲವು ಕೆಲಸಗಳಲ್ಲಿ ಯಶಸ್ವಿಯಾಗಲಿದ್ದೀರಿ ಎಂದರ್ಥ. ಅಗಲಿದ ಪೂರ್ವಜರು ಅಥವಾ ಸಂಬಂಧಿಕರು ಕನಸಿನಲ್ಲಿ ದುಃಖಿತರಾಗಿದ್ದರೆ ಅವರು ನಿಮ್ಮೊಂದಿಗೆ ಸಂತೋಷವಾಗಿಲ್ಲ ಎಂದರ್ಥ. ಅವರು ಕೋಪಗೊಂಡಿದ್ದಾರೆ ಅಥವಾ ಅಳುತ್ತಿರುವುದನ್ನು ನೋಡಿದರೆ ಕೆಲವು ಬಿಕ್ಕಟ್ಟುಗಳು ಬರಲಿವೆ ಎಂದು ಅರ್ಥ ಮಾಡಿಕೊಳ್ಳಿ. ಸತ್ತ ಸಂಬಂಧಿಕರು ಕನಸಿನಲ್ಲಿ ಆಹಾರ ಅಥವಾ
ನೀರು ಕೇಳುತ್ತಿದ್ದರೆ ಅದನ್ನು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ. ಇದರರ್ಥ ನಿಮಗೆ ಕೆಟ್ಟ ಸಮಯಗಳು ಬರಲಿವೆ ಎಂದರ್ಥ. ನಿಮ್ಮ ಕನಸಿನಲ್ಲಿ ತಾಯಿ ಅಥವಾ ತಂದೆ ನಗುವುದನ್ನು ನೋಡುವುದು ಎಂದರೆ ನೀವು ಅವರ ಕಡೆಗೆ ಆರಾಮವಾಗಿ ಮತ್ತು ಸಂತೋಷವಾಗಿರಬೇಕೆಂದು ಅವರು ಬಯಸುತ್ತಾರೆ. ಅವರ ಬಗ್ಗೆ ದುಃಖಿಸಬೇಡಿ. ಈ ರೀತಿ ಸತ್ತವರು ನಿಮ್ಮ ಕನಸಿನಲ್ಲಿ ಏನಾದರೂ ಕಂಡು ಬಂದರೆ ಈ ರೀತಿಯ ಅರ್ಥವನ್ನು ಸೂಚಿಸುತ್ತದೆ. ಎಚ್ಚರಿಕೆಯಿಂದ ಇರಿ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.